ನಾವು ಎಷ್ಟೊಂದು ಸಲ ಬೈಕಲ್ಲಿ ಬಿದ್ದಾಗ ಜನರು ಫಸ್ಟ್ ಹೇಳೋದೇನೆಂದ್ರೆ, ಮಚ್ಚ ನೀನು ಇಂಜಿನ್ ರೇವ್ ಮ್ಯಾಚ್ ಮಾಡಿಲ್ಲ ಅನ್ಸುತ್ತೆ, ಮಚ್ಚ ನೀನು ಇಂಜಿನ್ ಬ್ರೇಕಿಂಗ್ ಯೂಸ್ ಮಾಡಿಲ್ಲ ಅನ್ಸುತ್ತೆ. ಬಟ್ ಆ್ಯಕ್ಚುಲಿ ನಿಮ್ಮ ಬೆಸ್ಟ್ ಫ್ರೆಂಡ್ ಫಸ್ಟ್ ಬ್ರೇಕ್ಸೇ. ಬಟ್ ಯೆಟ್ ಐ ವಿಲ್ ಟೆಲ್ ಯು ವಾಟ್ ಈಸ್ ಇಂಜಿನ್ ಬ್ರೇಕಿಂಗ್. ಸೊ ಲೆಟ್ ಮೀ ಶೋ ಯು ವಾಟ್ ಈಸ್ ಇಂಜಿನ್ ಬ್ರೇಕಿಂಗ್. ನಾನೀಗ ಬ್ರೇಕ್ ಯೂಸ್ ಮಾಡಲ್ಲ. ಇಲ್ಲಿ ನೋಡಿ, ಈಗ ಗಾಡಿ ಒಂದು 60 km/h ಇದೆ ಆ್ಯಂಡ್ ಅರೌಂಡ್ 5th ಗೇರಲ್ಲಿದೆ. ಒಂದು ಗೇರ್ ಡ್ರಾಪ್ ಮಾಡ್ತಾನೆ, ಇನ್ನೊಂದು ಗೇರ್ ಡ್ರಾಪ್ ಮಾಡ್ತಾನೆ, ಇನ್ನೊಂದು ಗೇರ್ ಡ್ರಾಪ್ ಮಾಡ್ತಾನೆ. ನೋಡಿ, ಬ್ರೇಕೇ ಯೂಸ್ ಮಾಡ್ತಾ ಇಲ್ಲ ಆ್ಯಂಡ್ ಗಾಡಿ ಫುಲ್ ಸ್ಲೋಗೆ ಬಂತು. ಸೊ ಬೇಸಿಕಲಿ ವೀಲ್ ವಾಸ್ ಇನ್ ಥ್ರಾಟಲ್ ಸ್ಪೀಡ್, ಅಂದರೆ ವೀಲ್ ವಾಸ್ ಇನ್ ಎಕ್ಸ್ಟರ್ನಲ್ ಫೋರ್ಸ್ ಅಥವಾ ಸ್ಪೀಡ್. ನಾನು ಗೇರ್ ಡೌನ್ ಮಾಡಿ ಇಂಜಿನನ್ನು ಸ್ಲೋ ಡೌನ್ ಮಾಡಿದಾಗ ಇಂಜಿನ್ ಹ್ಯಾಸ್ ಆ್ಯಕ್ಚುಲಿ ಸ್ಲೋ ಡೌನ್ ದ ವೆಹಿಕಲ್ ಬೈ ಇಟ್ಸ್ ನ್ಯಾಚುರಲ್ ಸ್ಪೀಡ್ ಆರ್ ಫ್ರೀಕ್ವೆನ್ಸಿ. ದಿಸ್ ಈಸ್ ಇಂಜಿನ್ ಬ್ರೇಕಿಂಗ್. ಸೊ ಎಷ್ಟೋ ಜನ ರೇವ್ ಮ್ಯಾಚಿಂಗ್ ಮತ್ತು ಇಂಜಿನ್ ಬ್ರೇಕಿಂಗಲ್ಲಿ ಕನ್ಫ್ಯೂಷನ್ ಮಾಡ್ತಾರೆ. ಸೊ ಇಂಜಿನ್ ಬ್ರೇಕಿಂಗ್ ಅಂದ್ರೇನು? ಸೊ ಜನರಲ್ ಆಗಿ ನೀವು ಒಂದು ಗಾಡಿಯಲ್ಲಿ ಹೋಗ್ತಾ ಇರುವಾಗ ಯಾವುದೇ ಗೇರ್ ಇರಲಿ, ಎಕ್ಸಲೇಟರ್ ಬಿಟ್ಟಾಗ ಅದರದ್ದು ನ್ಯಾಚುರಲ್ ಸ್ಪೀಡಿಗೆ ಬರ್ತಲ್ಲ, ಅದನ್ನು ಇಂಜಿನ್ ಬ್ರೇಕಿಂಗ್ ಅಂತ ಹೇಳ್ತಾರೆ. ಅದನ್ನೇ ನೀವು ಎಕ್ಸ್ಪ್ಲೇನ್ ಮಾಡೋದಾದರೆ, ಲೆಟ್ಸ್ ಸೇ ಯು ಆರ್ ಗೋಯಿಂಗ್ ಇನ್ ಎ 6th ಗೇರ್ ಎಟ್ ಅರೌಂಡ್ 100 kmph. ಅದನ್ನು ನೀವು ಒಂದು ಗೇರ್ ಡೌನ್ ಮಾಡಿದಾಗ ಅದು ರೇವ್ ಜಾಸ್ತಿ ಆಗ್ತದೆ. ಅಂದರೆ 100 kmph ಇನ್ 5th ಗೇರ್ ಈಸ್ ಇನ್ ಹೈಯರ್ ರೇವ್ ಆ್ಯಂಡ್ 100 kmph ಇನ್ 6th ಗೇರ್ ಈಸ್ ಇನ್ ದ ಲೋವರ್ ರೇಂಜ್. ಸೊ ಏನಾಗ್ತದೆ ಅಂದರೆ, ನೀವು ಹೈಯರ್ ಗೇರಲ್ಲಿದ್ದು ಲೋವರ್ ಗೇರಿಗೆ ಬರುವಾಗ ನ್ಯಾಚುರಲ್ ಸ್ಪೀಡ್ ಇಂಜಿನ್ ಆ್ಯಕ್ಚುಲಿ ನಿಮ್ಮ ಸ್ಪೀಡನ್ನು, ಅಂದರೆ ನಿಮ್ಮ ಇನರ್ಷಿಯವನ್ನು ಸ್ಲೋ ಡೌನ್ ಮಾಡ್ತದೆ. ವೇರಸ್ ರೇವ್ ಮ್ಯಾಚಿಂಗ್ ಏನು ಮಾಡ್ತದೆ ಅಂದರೆ, ನಿಮ್ಮ ಆ ವೀಲ್ ಲಾಕ್ ಇರ್ತದಲ್ಲ ಗೇರ್ ಡೌನ್ ಮಾಡಿದಾಗ, ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ನೀವು ರೇವ್ ಮ್ಯಾಚ್ ಮಾಡ್ತೀರಾ. ಸೊ ಈ ರೇವ್ ಮ್ಯಾಚ್ ಆ್ಯಂಡ್ ಇಂಜಿನ್ ಬ್ರೇಕಿಂಗ್ ಎರಡು ಮಿಕ್ಸ್ ಮಾಡಿದಾಗ ನೀವು ಒಂದು ದೂರ ದೃಷ್ಟಿಯಲ್ಲಿ ಅಥವಾ ಒಂದು ಡೌನ್ ಇದರಲ್ಲಿ ಇಳಿಯುವಾಗ ನಿಮಗೆ ಬೈಕಲ್ಲಿ ಬೆಟರ್ ಕಂಟ್ರೋಲ್ ಸಿಗ್ತದೆ. ವೆರಸ್ ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಆ್ಯಕ್ಚುಲಿ ಬ್ರೇಕಿಂಗ್ ಸಡನ್ಲಿ. ನೀವು ಸಡನ್ನಾಗಿ ಬ್ರೇಕ್ ಮಾಡುವಾಗ ನಿಮ್ಮ ಬ್ರೇಕೇ ನಿಮ್ಮ ಬೆಸ್ಟ್ ಫ್ರೆಂಡ್. ಸೊ ನಿಮಗೆ ಪ್ಯಾನಿಕ್ ಅಥವಾ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಇಂಜಿನ್ ಬ್ರೇಕಿಂಗ್ ಇಲ್ಲ ರೇವ್ ಮ್ಯಾಚಿಂಗಲ್ಲಿ ಡಿಪೆಂಡೆಂಟ್ ಆಗಿ ನೀವು ಇರಬೇಡಿ. ಎಸ್, ಆಫ್ಕೋರ್ಸ್ ರೇವ್ ಮ್ಯಾಚಿಂಗ್ ಆ್ಯಂಡ್ ಇಂಜಿನ್ ಬ್ರೇಕಿಂಗಿಂದ ನಿಮಗೆ ಯು ಗೆಟ್ ಬೆಟರ್ ಕಂಟ್ರೋಲ್ ಓವರ್ ದ ಮೋಟರ್ ಸೈಕಲ್, ಬಟ್ ಇಟ್ ಡಸಂಟ್ ಆ್ಯಕ್ಚುಲಿ completely slow down your motorcycle suddenly, but that is a very good practice for better control of the vehicle. So yeah, engine braking the bike ಹೇಗೆ ಸ್ಲೋ ಆಗ್ತಂತ ನೀವು ನೋಡಿದ್ರಿ. ರೈಟ್ ಸೇಫ್.